ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 67. ಯಾಕಂದರೆ ನಿನ್ನ ಅಪ್ಪನೇ ನನ್ನ ಪ್ರೀತಿಯನ್ನು ಗುಂಡಿ ತೋಡಿ ಹೂತು ಹಾಕಿದ್ದು ಎಂದು ನಡೆದ ಎಲ್ಲ ವಿವರಗಳನ್ನು ಹೇಳಲು ಮಾಯಾಗೆ ಆಘಾತವೇ ಆಯಿತು. ಕಣ್ಣು ತುಂಬಿಕೊಂಡು ತನ್ನ ಅಣ್ಣನನ್ನು ನೋಡಿದವಳು, ಅಣ್ಣ, ಅಪ್ಪ ಹೀಗೆ ಮಾಡಿದ್ದನ್ನು ನನ್ನ ಕೈಯಲ್ಲೇ ಒಪ್ಪಿಕೊಳ್ಳಲು ಆಗ್ತಿಲ್ಲ. ಖಂಡಿತವಾಗಿಯೂ ನಿಮಗೆ ತುಂಬ ಕಷ್ಟವಾಗಿಯೇ ಇರುತ್ತೆ. ಆದರೆ ಇವಾಗ ನಾವು ಏನು ಮಾಡೋಕೆ ಆಗುತ್ತೆ? ಎಲ್ಲ ಕೈ ಮೀರಿ ಹೋಗ್ಬಿಟ್ಟಿದೆ. ಯಾಮಿನಿ ಅತ್ತಿಗೆ, ಪಾಪ ಅಣ್ಣ, ನಿಮ್ಮ ಹತ್ತಿರ ಅಷ್ಟೊಂದು ಕಷ್ಟಪಟ್ಟಿದ್ದರೂ ಮತ್ತೆ ನೀವು ಕರೆದ ತಕ್ಷಣ ನಿಮಗಾಗಿ ಬಂದವರು. ಅಪ್ಪನ ಮೇಲಿರೋ ಕೋಪವನ್ನು ನೀವು ಅವರ ಮೇಲೆ ತೋರಿಸಬೇಡಿ ಎಂದಳು. ಅವಳನ್ನು ನೋಡಿ ವೇದನೆಯಿಂದ ನಕ್ಕವನು, ವಕೀಲರ ಹತ್ತಿರ ಮಾತನಾಡಿ ಬಿಟ್ಟೆ. ಇನ್ನು 2 ದಿನಗಳಲ್ಲಿ ಅವಳಿಗೆ ಡಿವೋರ್ಸ್ ನೋಟಿಸ್ ಬಂದು ಬಿಡುತ್ತೆ. ಅವಳು ಸೈನ್ ಮಾಡಿಕೊಟ್ಟರೆ ಅದಾದ ಮೇಲೆ ಮ್ಯೂಚುವಲ್ ಡಿವೋರ್ಸ್ ಮಾಡಿಬಿಡ್ತೀನಿ. ಅವಳಿಗೆ ಬೇಕಿದ್ದರೆ ಬೇರೆ ಲೈಫ್ ಸೆಟ್ ಮಾಡಿಕೊಳ್ಳಲಿ. ಆದರೆ ನಿನ್ನ ಅಪ್ಪ ಮಾಡಿದ ದ್ರೋಹಕ್ಕೆ ಅವರಿಗೆ ವಾರಸುದಾರರೇ ಇಲ್ಲದಂತೆ ಇರಬೇಕು ಎಂದು ಹಲ್ಲು ಕಡಿಯುತ್ತಾ ವಿಷ್ಣು ಹೇಳಿದನು. ಬೇಡ ಅಣ್ಣ, ಅವರನ್ನು ಸೇಡು ತೀರಿಸ್ಕೋತೀನಿ ಅಂತ ನಿಮ್ಮ ಲೈಫನ್ನು ಮಿಸ್ ಮಾಡ್ಕೋಬೇಡಿ. ಅತ್ತಿಗೆ ತುಂಬ ಒಳ್ಳೆಯವರು. ಅವರ ಹತ್ತಿರ ಮಾತನಾಡಿ ಪ್ಲೀಸ್. ಕನಿಷ್ಠಳಿಗೆ ಬೇಕಿದ್ದರೆ ನಾವು ಹೋಗಿ ನೇರವಾಗಿ ಭೇಟಿಯಾಗಿ ಸಮಾಧಾನ ಮಾಡಬಹುದು. ಅದರಿಂದ ಸ್ವಲ್ಪವಾಗಿ ಅವಳನ್ನು ಹೊರಗೆ ತರಬಹುದು. ಒಂದು ಒಳ್ಳೆಯ ಲೈಫ್ ಮಾಡಿಕೊಡಬಹುದು ಎಂದಾಗ, ಇಲ್ಲಿ ನೋಡು ಮಾಯಾ, ಇವಾಗ ಈ ನಿಮಿಷದಲ್ಲೂ ನಿನ್ನ ಮೇಲಿರೋ ಈ ಪ್ರೀತಿಯಿಂದಲೇ ನಿನ್ನ ಹತ್ತಿರ ಮಾತನಾಡಿದೆ. ಅದನ್ನು ಮೀರಿ ಬೇರೇನೂ ಇಲ್ಲ. ತುಂಬ ಸಮಯವಾಯಿತು. ನನಗೆ ಕೆಲಸವಿದೆ. ಅನಗತ್ಯವಾಗಿ ನನ್ನನ್ನು ಡಿಸ್ಟರ್ಬ್ ಮಾಡಬೇಡ. ಆಮೇಲೆ ಈ ಮನೆಯಲ್ಲೂ ನಾನು ಇರಲ್ಲ. ಎಲ್ಲಾದರೂ ಹೊರಟು ಹೋಗ್ಬಿಡ್ತೀನಿ. ಮನಸ್ಸು ಬೇಸತ್ತು ಹೋಗಿದೆ. ಸದ್ಯಕ್ಕೆ ಅವರು ಮಾಡಿದ್ದಕ್ಕೆ ಅವರು ನನ್ನನ್ನು ನೋಡಿ ನೊಂದು ಸಾಯಬೇಕು ಅಂತಾನೆ ಈ ಮನೆಯಲ್ಲಿ ಇದ್ದೀನಿ. ತುಂಬ ಮಾತನಾಡಿ ನನ್ನನ್ನು ಟೆನ್ಷನ್ ಮಾಡಬೇಡ ಎಂದ ತಕ್ಷಣ ಮರು ಮಾತನಾಡಲು ಸಾಧ್ಯವಾಗದೆ ಹೊರಗೆ ಬಂದವಳು ಕೆಳಗಿರುವ ಯಾಮಿನಿಯ ಕೋಣೆಗೆ ಹೋದಳು. ಯಾಮಿನಿ ಕಣ್ಣು ಮುಚ್ಚಿ ನಿದ್ರಿಸುತ್ತಿರಲಿಲ್ಲ. ಯಾವುದೋ ಒಂದು ಜಾಗವನ್ನು ದಿಟ್ಟಿಸಿ ನೋಡುತ್ತಾ ಕಾಲುಗಳನ್ನು ಮಡಚಿಕೊಂಡು ನೆಲದ ಮೇಲೆ ಮಲಗಿದ್ದಳು. ಕೋಣೆಯ ತುಂಬ ಮಂದವಾದ ಬೆಳಕು ಮಾತ್ರ ಇತ್ತು. ಲೈಟ್ ಹಾಕಿ ಒಳಗೆ ಹೋಗಿ ನೋಡಿದವಳಿಗೆ ವೇದನೆಯಾಯಿತು. ಯಾಮಿನಿಯ ಬಳಿ ಹೋಗಿ ಕೂತವಳು, ಅತ್ತಿಗೆ, ಎದ್ದೇಳಿ ಎಂದಳು. ಅವಳ ರೆಪ್ಪೆಗಳು ಈಗ ಅಲುಗಾಡಿದವು. ಮೆಲ್ಲನೆ ಎದ್ದು ಕೂತಳು. ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಆದರೆ ಮುಖ ಕೆಂಪಗಾಗಿ ಬಾಡಿತ್ತು. ಸಾರಿ ಅತ್ತಿಗೆ, ನನಗೆ ನಡೆದದ್ದು ಯಾವುದೂ ಗೊತ್ತಿರಲಿಲ್ಲ. ನಿಮ್ಮನ್ನು ನೆನ್ನೆಯಿಂದ ನೋಡಲಿಲ್ಲ ಅಂತ ನೆನೆಸಿ ರೂಮಿಗೆ ಹೋಗಿ ನೋಡಿದಾಗ ಅಣ್ಣ ಎಲ್ಲ ಹೇಳಿದರು. ನೀವು ಧೃತಿಗೆಡಬೇಡಿ. ಅಣ್ಣ ಯಾವುದೋ ಕೋಪದಲ್ಲಿ ಮಾತನಾಡಿದ್ದಾರೆ. ಖಂಡಿತವಾಗಿಯೂ ಅವರು ಬೇಗ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಇಷ್ಟೊಂದು ಕಷ್ಟದಲ್ಲೂ ಡ್ರಗ್ಸ್ ಯೂಸ್ ಮಾಡದೆ ಕುಡಿಯದೇ ಇರೋದು ತುಂಬ ದೊಡ್ಡ ವಿಷಯ. ಆ ಮಟ್ಟಿಗೆ ಅವರು ಬದಲಾಗಿರುವಾಗ ಖಂಡಿತ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಎಂದಾಗ ವೇದನೆಯಿಂದ ನಕ್ಕವಳು, ನನ್ನ ಜೀವನ ಮುಗಿದು ಹೋಯಿತು ಮಾಯಾ. ಇದಕ್ಕಿಂತ ಮೇಲೆ ಸರಿಯಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಅಂದು ಅಮ್ಮ ಅಪ್ಪ ಹೇಳಿದರೂ ಕೇಳದೆ ಬಂದೆ. ನೆಂಟರೆಲ್ಲ ತಿರುಗಿ ಹೋದರೆ ಕೇವಲವಾಗಿ ಮಾತನಾಡ್ತಾರೆ. ಮದುವೆಯಾಗಿ ಒಂದೇ ವಾರದಲ್ಲಿ ಮನೆಗೆ ಹೋದದ್ದಕ್ಕೆ ಆಜುಬಾಜಿನವರೆಲ್ಲರೂ ಐಷಾರಾಮಿ ಜೀವನಕ್ಕೆ ಆಸೆ ಬಿದ್ದು ಹೋದರೆ ಹೀಗೆ ಹಾಳಾಗಿ ನಿಲ್ಲಬೇಕು ಅಂತ ನನ್ನ ಕಿವಿಗೆ ಬೀಳುವಂತೆಯೇ ಮಾತನಾಡಿದರು. ನನಗೆ ಸಮಾಧಾನ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ನೆಂಟರೆಲ್ಲ ಬಂದು ನೋಡಿ ಚುಚ್ಚಿಯೇ ಮಾತನಾಡಿದರು. ಇವಾಗ ಸಂಪೂರ್ಣವಾಗಿ ಜೀವನವನ್ನು ಕಳೆದುಕೊಂಡಿದ್ದೀನಿ. ಇನ್ನು ಮುಂದೆ ಹೇಗೆ ಬದುಕಬೇಕು ಅಂತ ಗೊತ್ತಿಲ್ಲ. ಸಾರಿ ಮಾಯಾ, ಹೇಗೆ ಹೇಳಬೇಕು ಅಂತ ತಿಳಿಯುತ್ತಿಲ್ಲ. ನಿಮ್ಮ ಅಣ್ಣನ ಮನಸ್ಸಿನ ಮಟ್ಟದಲ್ಲಿ ತುಂಬ ಬಾಧಿತರಾಗಿದ್ದಾರೆ. ನನ್ನಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿದೆ. ನಿಮ್ಮ ಅಣ್ಣನ ಪ್ರೀತಿ ನನ್ನಿಂದ ಸೋತು ಹೋಗುವುದು ಬೇಡ. ನಾನು ನೋಡಿದೆ, ನಿನ್ನನ್ನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾಗ ಆ ಹುಡುಗಿ ಪಾಯ್ಸನ್ ಸೇವಿಸಿ ಬಿದ್ದಿದ್ದಾಳೆ. ಆ ಜೀವನವನ್ನು ನಾನು ಬದುಕ್ತಾ ಇದ್ದೀನಿ ಅಂತ ಯೋಚಿಸುವಾಗ ನನಗೆ ಅಪರಾಧಿ ಪ್ರಜ್ಞೆ ಕಾಡ್ತಿದೆ. ನನ್ನಿಂದ ನಿಮ್ಮ ಅಣ್ಣನ ಹತ್ತಿರ ಮಾತನಾಡಲು ಸಾಧ್ಯವಿಲ್ಲ. ಅದಕ್ಕೆ ಅವಕಾಶವನ್ನು ಅವರು ಕೊಡುತ್ತಲೂ ಇಲ್ಲ. ಅವರ ಹತ್ತಿರ ನೀನು ಮಾತನಾಡು ಮಾಯಾ. ನನಗೆ ವಿಚ್ಛೇದನ ಕೊಡಲು ಹೇಳು. ನಾನು ನಮ್ಮ ಮನೆಗೆ ಹೊರಟು ಹೋಗ್ತೀನಿ. ಕೆಲವು ದಿನ ಕಷ್ಟವಾಗುತ್ತೆ, ಆಮೇಲೆ ಸರಿಯಾಗಿ
ಹೋಗುತ್ತೆ. ನಿಮ್ಮ ಅಣ್ಣನ ಮದುವೆ ನಡೆಯಲಿ, ಅವರಿಬ್ಬರೂ ಸಂತೋಷವಾಗಿ ಬಾಳಲಿ ಎಂದಾಗ, ಏನು ಅತ್ತಿಗೆ ಹೀಗೆ ಮಾತನಾಡ್ತಾ ಇದ್ದೀರಾ? ನಿಮ್ಮ ಜೀವನವನ್ನು ಇನ್ನೊಂದು ಹುಡುಗಿಗೆ ಬಿಟ್ಟುಕೊಡಲು ಹೊರಟಿದ್ದೀರಾ? ಮೂರ್ಖತನದಂತಿದೆ ಎಂದಳು. ಇದು ಮೂರ್ಖತನವಲ್ಲ ಮಾಯಾ. ನಾವು ಪ್ರೀತಿಸುವವರು ಚೆನ್ನಾಗಿರಬೇಕು ಅಂತ ಅಂದುಕೊಳ್ಳುವುದು ಬೇರೆಯವರಿಗೆ ಮೂರ್ಖತನವಾಗಿ ಕಾಣಬಹುದು. ಆದರೆ ನಮಗೆ ತಿಳಿಯಲ್ಲ. ನಿಮ್ಮ ಅಣ್ಣನನ್ನು ಆರಂಭದಲ್ಲಿ ನನಗೆ ಇಷ್ಟವಿರಲಿಲ್ಲ, ಭಯವಾಗುತ್ತಿತ್ತು. ಅವರ ಕಾರ್ ಹಾರ್ನ್ ಸೌಂಡ್ ಕೇಳಿದ್ರೇನೆ ಯಾವುದೋ ಅಪಾಯದ ಶಂಕ ಊದಿದಂತಾಗುತ್ತಿತ್ತು. ಆದರೆ ಮತ್ತೆ ನನಗೆ ಹುಷಾರಿಲ್ಲದಿದ್ದಾಗ ನಮ್ಮ ಮನೆಯಿಂದ ಕರೆದುಕೊಂಡು ಬಂದ ನಂತರ ಇಷ್ಟೊಂದು ದಿನವಾಯಿತು. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು. ನನ್ನ ಸಮ್ಮತಿ ಇಲ್ಲದೆ ನನ್ನ ಹತ್ತಿರವೂ ಬರಲಿಲ್ಲ. ನಿನ್ನ ಅಣ್ಣ ತುಂಬ ಒಳ್ಳೆಯವರು ಮಾಯಾ. ಪ್ರೇಮ ವೈಫಲ್ಯದಿಂದಲೇ ನನ್ನನ್ನು ಗಾಯಗೊಳಿಸಿದರು. ಅದಾದಮೇಲೆ ಅರ್ಥ ಮಾಡಿಕೊಂಡು ಸಂತೋಷವಾಗಿ ನೋಡಿಕೊಂಡರು. ಆದರೆ ಇವಾಗ ಅದು ಆಕಸ್ಮಿಕವಾಗಿ ನಡೆದಿಲ್ಲ, ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ. ಅದು ನನ್ನನ್ನು ಮದುವೆ ಮಾಡಿಸುವುದಕ್ಕಾಗಿಯೇ ನಿಮ್ಮ ಅಪ್ಪ ಮಾಡಿದ್ದಾರೆ ಅಂತ ನಿಮ್ಮ ಅಣ್ಣನಿಗೆ ತಿಳಿಯುವಾಗ ನನ್ನನ್ನು ಅವರಿಂದ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದರ ಮೇಲೆ ನಾವು ಒಟ್ಟಿಗೆ ಬಾಳ್ತೀವಾ ಅಂತ ಕೇಳಿದರೆ ಅದಕ್ಕೆ ಉತ್ತರವಿಲ್ಲ. ನನಗೆ ತಿಳಿದ ಮಟ್ಟಿಗೆ 90% ಅದಕ್ಕೆ ಅವಕಾಶವಿಲ್ಲ. ಇಬ್ಬರು ಸೇರಿ ಜೀವನವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಯಾರಾದರೂ ಒಬ್ಬರಾದರೂ ಚೆನ್ನಾಗಿರಲಿ, ಅವರು ಇಷ್ಟಪಟ್ಟ ಜೀವನವನ್ನು ರೂಪಿಸಿಕೊಳ್ಳಲಿ ಎಂದು ಯಾಮಿನಿ ಹೇಳಲು, ಅತ್ತಿಗೆ ಇವಾಗ ಅಣ್ಣನ ಹತ್ತಿರವೂ ಇದರ ಬಗ್ಗೆ ಮಾತನಾಡಿ ಅರ್ಥ ಮಾಡಿಸಲು ಸಾಧ್ಯವಿಲ್ಲ. ನಿಮ್ಮ ಹತ್ತಿರವೂ ಏನು ಮಾತನಾಡಿ ಅರ್ಥ ಮಾಡಿಸಲು ಸಾಧ್ಯವಿಲ್ಲ. ಈ ನಿಮಿಷದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಯಾವುದಾಗಿದ್ದರೂ ತಪ್ಪಾಗಿಯೇ ಇರುತ್ತದೆ. ಸ್ವಲ್ಪ ನಿಧಾನವಾಗಿರಿ, ಖಂಡಿತ ಎಲ್ಲವೂ ಬದಲಾಗುತ್ತೆ. ಇವಾಗ ಆತುರಪಟ್ಟು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ದೂರವಿರುವುದು ಪ್ರೀತಿಯನ್ನು ಹೆಚ್ಚು ಮಾಡುತ್ತೆ. ಬಹುಶಃ ನಿಮ್ಮಿಬ್ಬರ ಮಧ್ಯೆ ಇರೋ ಈ ಕಂದಕ ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೂ ನಿಜವಾದ ಪ್ರೀತಿಯನ್ನು ತಿಳಿಸುವುದಕ್ಕೂ ಸಿಕ್ಕಿರೋ ಅವಕಾಶವೂ ಇರಬಹುದು. ಆದರೆ ಖಂಡಿತ ಅಣ್ಣ ಅರ್ಥ ಮಾಡ್ಕೋತಾರೆ. ನೀವು ಯಾವುದನ್ನು ಮನಸ್ಸಿಗೆ ಹಾಕಿಕೊಂಡು ಗೊಂದಲಕ್ಕೀಡಾಗಬೇಡಿ ಎಂದವಳು, ಊಟ ಮಾಡಿದ್ರಾ ಎಂದು ಕೇಳಿದಳು. ಊಟ ಮಾಡಿದೆ ಎಂದು ಸುಳ್ಳು ಹೇಳಿದಳು ಯಾಮಿನಿ. ನೀವು ಹೇಗೆ ಊಟ ಮಾಡಿರ್ತೀರಾ? ಮುಖವೆಲ್ಲ ಬಾತುಕೊಂಡಿದೆ. ನನಗೆ ತಿಳಿದ ಮಟ್ಟಿಗೆ ಊಟ ಮಾಡಿರಲು ಸಾಧ್ಯವೇ ಇಲ್ಲ. ನೀವು ಬನ್ನಿ ಎಂದಾಗ, ಇಲ್ಲ ಮಾಯಾ, ನನಗೆ ಹಸಿವಿಲ್ಲ ಎಂದಳು. ಅತ್ತಿಗೆ ಪ್ಲೀಸ್, ದೇಹವನ್ನು ಹಾಳು ಮಾಡ್ಕೋಬೇಡಿ. ಸಮಸ್ಯೆಗಳು ಜೀವನದಲ್ಲಿ ಬರುವುದು ಸಹಜ. ಅದಕ್ಕಾಗಿ ನಮ್ಮನ್ನು ನಾವೇ ನಾಶ ಮಾಡಿಕೊಳ್ಳಬೇಕು ಅಂತ ಅಗತ್ಯವಿಲ್ಲ. ಧೈರ್ಯವಾಗಿ ಊಟ ಮಾಡಿ ಆರೋಗ್ಯವಾಗಿ ಹೋರಾಡೋಣ ಬನ್ನಿ ಎಂದು ಕೈ ಹಿಡಿದು ಎಬ್ಬಿಸಲು ಮೆಲ್ಲನೆ ಎದ್ದಳು ಯಾಮಿನಿ. ಅವಳನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ಗೆ ಹೋಗಿ ಕೂರಿಸಿದಳು ಮಾಯಾ. ಯಾಮಿನಿಗೆ ಮಾಯಾ ಬಡಿಸುತ್ತಿರುವಾಗ ಅಷ್ಟರಲ್ಲಿ ಟಿವಿಯನ್ನು ಆಫ್ ಮಾಡಿ ಬಂದ ಜಾಜಿ, ಮಹಾರಾಣಿಗೆ ನನ್ನ ಮಗಳು ಬಡಿಸಬೇಕಾ ಎಂದು ಚುಚ್ಚಿ ಮಾತನಾಡಿದಳು. ಅಮ್ಮ, ಅವರು ಈಗಾಗಲೇ ಮಾನಸಿಕ ಒತ್ತಡದಲ್ಲಿದ್ದಾರೆ. ನೀವು ಮಾತನಾಡಿ ಅವರನ್ನು ತುಂಬ ಕಷ್ಟಪಡಿಸಬೇಡಿ. ಕೂತ್ಕೊಳ್ಳಿ, ನಿಮಗೂ ನಾನು ಬಡಿಸ್ತೀನಿ ಎಂದು ತಟ್ಟೆಯನ್ನು ಎತ್ತಿಟ್ಟಳು. ಏನು ಮಾಯಾ, ಅವಳಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಈ ಮೂದೇವಿ ನನ್ನ ಮಗನ ಜೀವನವನ್ನು ಹಾಳು ಮಾಡಿಬಿಟ್ಟಳು. ಇವಳು ಬಂದ ನಂತರವೇ ನನ್ನ ಮಗ ನೆಮ್ಮದಿ ಇಲ್ಲದೆ ಇದ್ದಾನೆ. ಅವನು ಎಷ್ಟೋ ಸಂತೋಷವಾಗಿದ್ದವನು. ಇವಳಿಂದ ಅವನ ಜೀವನವೇ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಇವಳು ಇನ್ನೂ ಯಾಕೆ ಇಲ್ಲಿದ್ದಾಳೆ? ಮೊದಲು ಮನೆಯಿಂದ ಆಚೆ ಕಳುಹಿಸು ಎಂದು ಕೋಪದಿಂದ ಮಾತನಾಡಲು, ಅಮ್ಮ ಸಾಕು, ನಡೆಯುತ್ತಿರೋ ಸಮಸ್ಯೆಗಳೆಲ್ಲ ಏನೆಂದು ಕೂಡ ನಿಮಗೆ ಅರ್ಥ ಮಾಡಿಕೊಳ್ಳಲು ಆಗಲ್ಲ. ತೀರ್ಪು ಮಾತ್ರ ಕೊಡಲು ಬಂದ್ಬಿಡ್ತೀರಾ. ನಿಮಗೆ ಯಾವಾಗಲೂ ನಿಮ್ಮ ಮಗ ಚೆನ್ನಾಗಿರಬೇಕು, ಮಗಳು ಚೆನ್ನಾಗಿರಬೇಕು ಅಷ್ಟೇ ತಾನೇ. ಬೇರೆ ಯಾರ ಬಗ್ಗೆಯೂ ಯೋಚಿಸಲ್ವಾ? ಯಾಕೆ ಹೀಗಿದ್ದೀರಾ? ನಾನು ಕೂಡ ನಾಳೆ ಇನ್ನೊಂದು ಮನೆಗೆ ಬಾಳಲು ಹೋಗುವ ಹುಡುಗಿ ತಾನೆ. ಅಲ್ಲಿ ನನ್ನ ಅತ್ತೆಯು ನಾನು ಹೋದ ನಂತರ ಅವರ ಮಗನ ಮನಸ್ಸು ಸರಿಯಿಲ್ಲ ಅಂತ ನನ್ನನ್ನು ಮನೆಯಿಂದ ಆಚೆ ಹಾಕಿದರೆ ನಿಮ್ಮಿಂದ ಒಪ್ಪಿಕೊಳ್ಳಲು ಸಾಧ್ಯವೇ ಎಂದಾಗ, ಏಯ್, ನೀನು ಹೋಗೋ ಮನೆಯಲ್ಲಿ ನಿನ್ನನ್ನು ಮಹಾರಾಣಿ ಥರ ನೋಡ್ಕೊಳ್ತಾರೆ. ನಿನ್ನಂಥ ಸೊಸೆ ಸಿಗಲು ಅವರು ಪುಣ್ಯ ಮಾಡಿರಬೇಕು. ಇವಳು ಆಗ ಮೂದೇವಿ ಯಾವ ಮುಹೂರ್ತದಲ್ಲಿ ನನ್ನ ಮನೆ ಒಳಗೆ ಬಂದು ಇಳಿದಳೋ ಗೊತ್ತಿಲ್ಲ. ನನ್ನ ಮಗ ಸಂಪೂರ್ಣವಾಗಿ ಹೊಡೆದು ಹೋಗಿದ್ದಾನೆ. ಅವನು ಊಟವೇ ಮಾಡಿಲ್ಲ ಗೊತ್ತಾ, 2 ದಿನವಾಯಿತು ಎಂದಾಗ, ಸರಿ ಅಮ್ಮ, ಅಷ್ಟೊಂದು ಕಾಳಜಿ ಇರೋರು ನಿಮ್ಮ ಮಗನನ್ನು ಕರೆದು ಊಟ ಮಾಡಿಸಬೇಕಿತ್ತಲ್ಲ. ಯಾಕೆ ಹೀಗೆ ಆ ಸೀರಿಯಲ್ಗೆ ಅಡಿಕ್ಟ್ ಆಗಿ ಎಲ್ಲರನ್ನೂ ಸೇರಿಸಿ ಸಾಯಿಸ್ತಾ ಇದ್ದೀರಾ ಎಂದು ಹಲ್ಲು ಕಡಿಯುತ್ತಾ ಮಾಯಾ ಮಾತನಾಡಿದಳು.
ನಿನ್ನ ಹತ್ತಿರ ಮಾತನಾಡಿದರೆ ಕೊನೆಯಲ್ಲಿ ನನ್ನನ್ನೇ ಅಂತೀಯಾ? ನಿನ್ನ ಹತ್ತಿರ ಎಲ್ಲ ಮಾತನಾಡಲೇಬಾರದು. ನಿನಗೆ ಈ ಮೂದೇವಿ ಬಂದು ಎಲ್ಲವನ್ನು ನಾಶ ಮಾಡಿ ಇಟ್ಟಿರುವುದು ತಿಳಿಯುತ್ತಿಲ್ಲ ಎಂದು ಬೈಯುತ್ತಲೇ ಜಾಜಿ ಊಟ ಮಾಡಲು ಆರಂಭಿಸಲು ಮಾಯಾ ಮುಖವನ್ನು ನೋಡಿ ಏನೂ ಮಾತನಾಡದೆ 3 ಇಡ್ಲಿಗಳನ್ನು ಮಾತ್ರ ತಿಂದು ಎದ್ದಳು ಯಾಮಿನಿ. ಅತ್ತಿಗೆ ಊಟ ಮಾಡಿ ಎಂದಾಗ ಸಾಕು ಮಾಯಾ ಎಂದು ಅವಳು ತಟ್ಟೆಯನ್ನು ಕೊಂಡೊಯ್ದು ತೊಳೆದು ಇಟ್ಟು ಬಿಟ್ಟು ಮತ್ತೊಂದು ತಟ್ಟೆಯಲ್ಲಿ 5 ಇಡ್ಲಿಗಳನ್ನು ಪುಟ್ಟ ಪುಟ್ಟ ಬೌಲ್ಗಳಲ್ಲಿ ಚಟ್ನಿ ಸಾಂಬಾರ್ ಹೀಗೆ ಎಲ್ಲವನ್ನು ಎತ್ತಿಟ್ಟವಳು. ಮಾಯಾ, ನಿಮ್ಮ ಅಣ್ಣ ಊಟ ಮಾಡಲೇ ಇಲ್ಲ. ನಿನ್ನೆ ನೈಟ್ ನಾನು ಚಪಾತಿ ಕೊಂಡೊಯ್ದಕ್ಕೆ ತಿನ್ನಲ್ಲ ಅಂತ ಹೇಳಿಬಿಟ್ಟರು. ನಾನು ಹೋದರೆ ಕೋಪ ಮಾಡ್ಕೊಳ್ತಾರೆ. ಖಂಡಿತವಾಗಿಯೂ ಅವರು ಹೋಟೆಲ್ನಲ್ಲೂ ಊಟ ಮಾಡಿರಲ್ಲ. ಆದ್ದರಿಂದ ಇದನ್ನು ಕೊಂಡೊಯ್ದು ನಿಮ್ಮ ಅಣ್ಣನನ್ನು ಊಟ ಮಾಡಿಸು ಮಾಯಾ ಎಂದಳು ಯಾಮಿನಿ. ಮೃದುವಾಗಿ ಮುಗುಳ್ನಕ್ಕವಳು, ನಿಮ್ಮ ಈ ತರಹದ ಒಬ್ಬ ವೈಫ್ ಸಿಗಲು ನನ್ನ ಅಣ್ಣ ಪುಣ್ಯ ಮಾಡಿರಬೇಕು. ಖಂಡಿತ ಅರ್ಥ ಮಾಡ್ಕೊಳ್ತಾರೆ ಅತ್ತಿಗೆ ಎಂದು ಅದನ್ನು ಈಸ್ಕೊಂಡು ಮೇಲೆ ವಿಷ್ಣುವಿನ ಕೋಣೆಗೆ ಹೋದಳು ಮಾಯಾ. ವಿಷ್ಣು ಲ್ಯಾಪ್ಟಾಪ್ ಮುಚ್ಚಿಟ್ಟು ಎದ್ದು ಬಂದನು. ಮನಸ್ಸಿನೊಳಗೆ ಅಸಂಖ್ಯಾತ ಗೊಂದಲಗಳು. ಬಾಗಿಲು ಹಾಕಲು ಹೋದ ಸಮಯದಲ್ಲಿ ಸರಿಯಾಗಿ ಅವನ ತಂಗಿ ಮಾಯಾ ಕೈಯಲ್ಲಿ ಟಿಫನ್ ಪ್ಲೇಟ್ ಹಿಡಿದು ಬಾಗಿಲಿನಲ್ಲಿ ಬಂದು ನಿಂತಳು. ಅವಳನ್ನು ನೋಡಿದ ತಕ್ಷಣ ವಿಷ್ಣುವಿನ ಮುಖ ಸುರುಟಿಕೊಂಡಿತ್ತು. ಒಂದು ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ ಮಾಯಾ? ಇವಾಗ ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಎಂದು ಹುರಿದು ಬೀಳುತ್ತಾ ವಿಷ್ಣು ಕೇಳಿದನು. ಮಾಯಾ ಅವನನ್ನು ಶಾಂತವಾಗಿ ನೋಡಿದಳು. ಅಣ್ಣ, ನಿನ್ನ ಕೋಪ ನ್ಯಾಯವಾದದ್ದೇ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಡೆದು ಹೋದ ಒಂದು ವಿಷಯಕ್ಕಾಗಿ ಹೀಗೆ ನಿನ್ನನ್ನು ನೀನೇ ಕಷ್ಟಪಡಿಸಿಕೊಳ್ಳುವುದು ಯಾವ ರೀತಿಯಲ್ಲಿ ನ್ಯಾಯ? ಕೆಲವು ದಿನಗಳ ಕಾಲ ಶಾಂತವಾಗಿರು. ನೀನು ಅತ್ತಿಗೆ ಹತ್ತಿರ ಮಾತನಾಡದಿದ್ದರೂ ಪರವಾಗಿಲ್ಲ. ಇಬ್ಬರು ಕೆಲವು ದಿನಗಳ ಕಾಲ ದೂರವಿರುವುದು ತಪ್ಪಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಅದೊಂದು ಅವಕಾಶವಾಗಿರುತ್ತೆ. ಅದಕ್ಕಾಗಿ ಊಟ ಮಾಡದೆ ಇದ್ದು ದೇಹವನ್ನು ಹಾಳು ಮಾಡಿಕೊಳ್ಳಬೇಡ. ಮೊದಲು ಇದನ್ನು ತಿನ್ನು ಅಣ್ಣ ಎಂದು ಬಲವಂತ ಮಾಡುತ್ತಾ ತಟ್ಟೆಯನ್ನು ಚಾಚಿದಳು. ನನಗೆ ಹಸಿವಿಲ್ಲ ಮಾಯಾ. ಹೇಳಿದರೆ ಕೇಳು, ನೀನು ಹೊರಡು ಎಂದು ಬಾಗಿಲು ಹಾಕಲು ಯತ್ನಿಸಿದನು. ಆದರೆ ಮಾಯಾ ನಗುವ ಹಾಗೆ ಇರಲಿಲ್ಲ. ಇಲ್ಲಿ ನೋಡಿ ಅಣ್ಣ, ನೀನು ಊಟ ಮಾಡದಿದ್ದರೆ ನಾನು ಇಲ್ಲಿಂದ ಕದಲುವುದಿಲ್ಲ. ಈ ಇಡ್ಲಿಯನ್ನು ಮಾತ್ರ ತಿನ್ನು ಪ್ಲೀಸ್ ಎಂದು ಅವಳು ಹಠ ಹಿಡಿದು ನಿಂತಳು. ಸ್ವಲ್ಪ ಸಮಯದ ವಾದದ ನಂತರ ನಿನ್ನನ್ನು ತಿದ್ದಲು ಸಾಧ್ಯವೇ ಇಲ್ಲ ಎಂದು ತಂಗಿಯನ್ನು ಬೇಸರದಿಂದ ಬೈದು ಪ್ಲೇಟ್ ಈಸ್ಕೊಂಡನು. ಅವಳನ್ನು ದುರುಗುಟ್ಟಿ ನೋಡಲೂ ಇಲ್ಲ. ನಿಂತಲ್ಲೇ ಯಾವುದೋ ಕರ್ತವ್ಯಕ್ಕಾಗಿ ತಿನ್ನುವವನಂತೆ ರುಚಿ ತಿಳಿಯದೆಯೇ ಇಡ್ಲಿಯನ್ನು ಸಾಂಬಾರಿನಲ್ಲಿ ಮುಳುಗಿಸಿ ಬೇಗನೆ ನುಂಗಿದನು. ಕೈ ತೊಳೆದುಕೊಂಡು ಸಾಕು ತಗೋ, ಇವಾಗ ಹೊರಡು ಎಂದು ಹೇಳಲು ಊಟ ಮಾಡಿದನಲ್ಲ ಅದೇ ಸಾಕು ಎಂಬ ತೃಪ್ತಿಯೊಂದಿಗೆ ಮಾಯಾ ಹೊರಟಳು. ವಿಷ್ಣು ಮತ್ತೆ ಬಾಗಿಲು ಹಾಕಿ ಹಾಸಿಗೆಯ ಮೇಲೆ ಮಲಗಿದನು. ಇತ್ತ ಅಥರ್ವನ ಮನೆಯಲ್ಲಿ ಅಥರ್ವನಿಗೆ ಬಹಳ ಸಮಯದವರೆಗೆ ನಿದ್ದೆ ಬರಲಿಲ್ಲ. ತಲೆಗೆ ಕೈಕೊಟ್ಟು ನೆಲದ ಮೇಲೆ ಮಲಗಿದ್ದವನನ್ನು ನೋಡಿದ ನಕ್ಷತ್ರಗೆ ಬೇಸರವಾಯಿತು. ಸರ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀವು ಬೆಡ್ ಮೇಲೆ ಹೋಗಿ ಮಲಗಿ. ಅದರಿಂದೇನೂ ದೇವರ ಅಪರಾಧ ಆಗಲ್ಲ ಎಂದಳು ನಕ್ಷತ್ರ. ಅಥರ್ವ ಅವಳ ಕಡೆ ತಿರುಗಿ ನೋಡಿದನು. ನೀನು ಬೆಡ್ ಮೇಲೆ ಮಲಗಿದರೆ ಮಾತ್ರ ದೇವರ ಅಪರಾಧ ಆಗುತ್ತೆ. ನಾನು ಮಲಗಿದರೆ ಆಗಲ್ವ ನಕ್ಷತ್ರ? ನಾನು ಕೂಡ ವ್ರತದಲ್ಲೇ ಇದ್ದೀನಿ. ನೀನು ಎಷ್ಟು ಕಠಿಣವಾಗಿ ವ್ರತ ಇದ್ದೀಯೋ ಅದೇ ರೀತಿ ನಾನು ಇದ್ದರೆ ತಾನೇ ನನ್ನ ಪ್ರಾರ್ಥನೆಯೂ ಫಲಿಸುವುದು ಎಂದನು. ನಿಮ್ಮ ಪ್ರಾರ್ಥನೆ ಏನು? ವಿಕ್ರಮ್ ಸರ್ ಮನಸ್ಸು ಬದಲಾಗಿ ಚೆನ್ನಾಗಿ ಮದುವೆ ಮಾಡಿಕೊಳ್ಳಬೇಕು, ಅಷ್ಟೇ ತಾನೇ? ಸೌಂದರ್ಯ ಮತ್ತು ವಿಕ್ರಮ್ ಸರ್ ಇವಾಗ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಇವತ್ತು ಕೂಡ ಹೊರಗಡೆ ಹೋಗಿ ಬಂದಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಮದುವೆಯ ಪ್ರಾರ್ಥನೆ ನೆರವೇರುತ್ತೆ ಸರ್ ಎಂದು ಸಮಾಧಾನದ ಮಾತುಗಳನ್ನಾಡಿದಳು ನಕ್ಷತ್ರ. ಅಥರ್ವ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟನು. ನಕ್ಷತ್ರ, ನೀನು ವಿಕ್ರಮ್ನನ್ನು ಅರ್ಥ ಮಾಡಿಕೊಂಡಿದ್ದು ಅಷ್ಟೇ. ಅವನು ಸೌಂದರ್ಯ ಜೊತೆ ಹೊರಗೆ ಹೋಗಿದ್ದು ಒಂದು ಕರ್ತವ್ಯಕ್ಕಾಗಿ ಅಷ್ಟೇ. ಈಗಾಗಲೇ ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ಅದಕ್ಕೆ ನಾನು ನಮ್ಮ ವಿಕ್ರಮ್ಗೆ ಸೌಂದರ್ಯಳನ್ನು ಫಿಕ್ಸ್ ಮಾಡಿದೆ.
ಆದರೆ ಅವನ ಮನಸ್ಸಿನಲ್ಲಿ ಸೌಂದರ್ಯಳ ಬಗ್ಗೆ ಆಲೋಚನೆಯೇ ಇಲ್ಲ. ಅದೇ ನನಗೆ ಚಿಂತೆಯಾಗಿದೆ. ವಿಕ್ರಮ್ ಯಾವಾಗಲೂ ಜಾಲಿಯಾಗಿ ಇರೋನು, ಆದರೆ ಇವಾಗ ಆ ನಗು ಅವನ ಹತ್ತಿರ ಇಲ್ಲ. ಎಲ್ಲದಕ್ಕೂ ಕಾರಣ ಆ ಮಧುಮಿತಾಳೆ. ನನಗೆ ಒಂದು ಅರ್ಥ ಆಗ್ತಿಲ್ಲ ನಕ್ಷತ್ರ. ಒಂದು ವೇಳೆ ಜೀವನ ಸಿಗುತ್ತೆ ಅಂದರೆ, ಒಂದು ಒಳ್ಳೆ ಜೀವನ ಸಿಗುತ್ತೆ ಅಂದರೆ ಯಾರಿಗಾಗಿದ್ದರೂ ಒಪ್ಕೋತಾರೆ. ಆದರೆ ಅವರ ಮನೆಯಲ್ಲಿ ಯಾಕೆ ಇಷ್ಟೊಂದು ಹಠ ಹಿಡಿದಿದ್ದಾರೆ ಎಂದು ಕಳವಳದಿಂದ ಹೇಳಿದನು. ನಕ್ಷತ್ರ ಮೃದುವಾಗಿ ಮುಗುಳ್ನಕ್ಕಳು. ಸರ್ ಪ್ಲೀಸ್, ಇವಾಗ ತಾನೇ ಒಂದು ನಿರ್ಧಾರ ಮಾಡಿ ಬಂದಿದ್ದೀರಾ, ಮತ್ತೆ ಅದನ್ನೇ ಯೋಚಿಸಿ ಗೊಂದಲಕ್ಕೀಡಾಗಬೇಡಿ. ಎಲ್ಲವೂ ಒಳ್ಳೆಯದೇ ಆಗುತ್ತೆ ಎಂದಾಗ, ಓಕೆ ನಕ್ಷತ್ರ, ನೀನು ಮಲಗು, ಆ ದೇವರನ್ನು ನಂಬೋಣ ಎಂದು ಹೇಳಿ ಅಥರ್ವ ಕಣ್ಣು ಮುಚ್ಚಿಕೊಂಡನು. ನಕ್ಷತ್ರ ಬಹಳ ಸಮಯ ಅವನ ಮುಖವನ್ನೇ ನೋಡುತ್ತಿದ್ದಳು. ಅವನ ಕಾಳಜಿ ಮತ್ತು ವಿಕ್ರಮನ ಮೇಲಿರುವ ಪ್ರೀತಿ ಅವಳನ್ನು ಭಾವುಕಗೊಳಿಸಿತು. ಹಾಗೆ ಯಾವಾಗ ನಿದ್ರಿಸಿದಳು ಎಂದು ಅವಳಿಗೆ ತಿಳಿಯಲಿಲ್ಲ. ಮರುದಿನ ಬೆಳಿಗ್ಗೆ ವಾಡಿಕೆಯಂತೆ ಸ್ನಾನ ಮುಗಿಸಿ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ತನ್ನ ವ್ರತವನ್ನು ಪ್ರಾರಂಭಿಸಿದಳು ನಕ್ಷತ್ರ. ವಿಕ್ರಮ್ ಕೂಡ ಸಿದ್ಧವಾಗಿ ಬರಲು ನಕ್ಷತ್ರ, ಅಥರ್ವ, ಯಾಶಿಕಾ ಹೊರತುಪಡಿಸಿ ಉಳಿದವರೆಲ್ಲರೂ ಊಟ ಮುಗಿಸಿದರು. ಅಥರ್ವ ಮತ್ತು ನಕ್ಷತ್ರ ವಿಕ್ರಮ್ನನ್ನು ಆಫೀಸ್ಗೆ ಕರೆದುಕೊಂಡು ಹೋದರು. ವಿಕ್ರಮ್ ಕೆಲಸದಲ್ಲಿ ಮುಳುಗಿದನು. ಕಳೆದ 15 ದಿನಗಳಿಂದ ಬಾಕಿ ಉಳಿದಿದ್ದ ಫೈಲುಗಳನ್ನು ಕಾರ್ತಿಕ್ ಸಹಾಯದಿಂದ ಪರಿಶೀಲಿಸಿ ಸಹಿ ಮಾಡಿ ಮುಗಿಸಿದನು. ಮುಂದಿನ 4 ದಿನಗಳು ಮಿಂಚಿನಂತೆ ಕಳೆದು ಹೋದವು. 7ನೇ ದಿನ ನಕ್ಷತ್ರಳ ಪ್ರಾರ್ಥನೆ ನೆರವೇರುವ ಆ ಮಹಾ ತೃಪ್ತಿಯ ದಿನ ಬಂದಿತು. ನಗರವಿಡೀ ಹಣತೆಗಳ ಬೆಳಕಿನಲ್ಲಿ ಜಗಮಗಿಸುತ್ತಿತ್ತು. ಅಥರ್ವನ ಮನೆ ಸಂಪೂರ್ಣವಾಗಿ ಹಣತೆಯ ದೀಪಗಳಿಂದ ಕಂಗೊಳಿಸುತ್ತಿತ್ತು. ಪ್ರಾರ್ಥನೆ ಸಲ್ಲಿಸಲು ಅಥರ್ವ ತನ್ನ ಕುಟುಂಬದೊಂದಿಗೆ ದೇವಸ್ಥಾನಕ್ಕೆ ಹೋದನು. ರಾಜಗೋಪುರವು ಕಾರ್ತಿಕ ದೀಪದ ಬೆಳಗಿನಲ್ಲಿ ದಗದಗ ಅಂತ ಹೊಳೆಯುತ್ತಿತ್ತು. ಅರೋಹರ ಅರೋಹರ ಎಂಬ ಘೋಷಣೆ ಮುಗಿಲು ಮುಟ್ಟಿ ಭಕ್ತರ ನರನಾಡಿಗಳನ್ನು ರೋಮಾಂಚನಗೊಳಿಸಿತು. ದೇವಸ್ಥಾನದ ಆವರಣದಲ್ಲಿ 2 ರಥಗಳು ನಿಂತಿದ್ದವು. ಒಂದು ಅಥರ್ವ ತನ್ನ ಜೀವಕ್ಕೆ ಸಮನಾದ ನಕ್ಷತ್ರಗಾಗಿ ಮಾಡಿಸಿದ 21 kg ತೂಕದ ಭಾರವಾದ ಬೆಳ್ಳಿಯ ರಥ. ಅದರ ಒಳಗೆ ಒಂದು ಮಗುವಿನಂತೆ ಬಂಗಾರದ ದೇವರು ಕುಳಿತಿದ್ದನು. ಇನ್ನೊಂದು ಯಾಶಿಕಾಳ ತಂದೆ ಮೋಹನ್ ರಹಸ್ಯವಾಗಿ ಮಾಡಿಸಿದ ತೂಕವೇ ಇಲ್ಲದ ನಕಲಿ ರಥ. ನಕ್ಷತ್ರ ಬಲಿಪೀಠದ ಮುಂದೆ ನಿಂತಳು. ಅವಳ ಕಣ್ಣುಗಳು ಗರ್ಭಗುಡಿಯ ದೇವರನ್ನು ಹೊರತುಪಡಿಸಿ ಬೇರೇನನ್ನೂ ನೋಡುತ್ತಿರಲಿಲ್ಲ. ಪೂಜಾರಿ ದೊಡ್ಡ ಬೆಳ್ಳಿಯ ಅಲಗುಗಳನ್ನು ಕೈಗೆತ್ತಿಕೊಂಡರು. ರಥದ ಒಳಗಿರುವ ಆ ಬಂಗಾರದ ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿ ಮಾಡಲಾಯಿತು. ತಾಯಿ, ಇದು ಸಾಮಾನ್ಯ ಪ್ರಾರ್ಥನೆಯಲ್ಲ. ದೇಹದಲ್ಲಿ ಕೊಕ್ಕೆಗಳನ್ನು ಹೊತ್ತು ರಥವನ್ನು ಎಳೆಯಲಿದ್ದೀಯಾ? ದೇವರನ್ನು ಮನಸಾರೆ ನೆನೆಸಿಕೋ ಎಂದು ಹೇಳಿದರು ಪೂಜಾರಿ. ಅಥರ್ವ ನಕ್ಷತ್ರಳ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡನು. ಅವನ ಕಣ್ಣುಗಳು ತುಂಬಿ ಬಂದು ಹೃದಯ ಒಂದು ಕ್ಷಣ ಸ್ತಬ್ಧವಾಯಿತು. ನಕ್ಷತ್ರ, ಇನ್ನೊಮ್ಮೆ ಯೋಚನೆ ಮಾಡಿಕೊ. ಈ ನೋವು ನಿನ್ನಿಂದ ತಡೆಯಲು ಸಾಧ್ಯವಿಲ್ಲ. ಕೇವಲ ಕಾಣಿಕೆ ಮಾತ್ರ ಸಲ್ಲಿಸೋಣ ಎಂದು ಅವನ ಧ್ವನಿ ಗದ್ಗದಿತವಾಯಿತು. ನಕ್ಷತ್ರ ಅವನನ್ನು ನೋಡಿ ಒಂದು ಮೃದುವಾದ ನಗು ಬೀರಿದಳು. ಕುಟುಂಬದ ಸದಸ್ಯರೆಲ್ಲರೂ ಭಯಭಕ್ತಿಯಿಂದ ಕೈ ಮುಗಿದು ದೇವರನ್ನು ಪ್ರಾರ್ಥಿಸಿದರು. ಪೂಜಾರಿ ವಿಭೂತಿಯಿಂದ ತೆಗೆದು ನಕ್ಷತ್ರಳ ಬೆನ್ನಿಗೆ ಹಚ್ಚಿ ಒಂದೊಂದೇ ಕೊಕ್ಕೆಯನ್ನು ಚರ್ಮವನ್ನು ಸೀಳಿ ಚುಚ್ಚಿದರು. ದೇವರಿಗೆ ಹರೋಹರ ಎಂದು ನಕ್ಷತ್ರ ಶರಣು ಘೋಷಣೆ ಕೂಗುತ್ತಾ ನೋವನ್ನು ಸಹಿಸಿಕೊಂಡಳು. ರಕ್ತ ಹನಿ ಹನಿಯಾಗಿ ಸುರಿದು ಅವಳ ಹಳದಿ ಸೀರೆಯನ್ನು ನೆನೆಸಿತು. ಶಿವಶಂಕರಿ, ಅಮ್ಮ, ನನ್ನ ಮಹಾರಾಣಿಗೆ ಇಷ್ಟೊಂದು ನೋವಾ? ದೇವರೇ, ನನ್ನ ಸೊಸೆ ಚೆನ್ನಾಗಿ ಪ್ರಾರ್ಥನೆ ಮುಗಿಸಬೇಕು, ನೀನೇ ಅವಳಿಗೆ ಜೊತೆಯಾಗಿರಬೇಕು ಎಂದು ಮನಸಾರೆ ಪ್ರಾರ್ಥಿಸಿದರು. ಅದೇ ಸಮಯದಲ್ಲಿ ಯಾಶಿಕಾಗೂ ಕೊಕ್ಕೆಗಳನ್ನು ಚುಚ್ಚಲಾಯಿತು. ಆದರೆ ಅವಳಿಗೆ ನೋವು ತಿಳಿಯಲಿಲ್ಲ. ಅವಳ ತಂದೆ ಮೋಹನ್ ಪೂಜಾರಿಗಳ ಮೂಲಕ ಯಾಶಿಕಾ ಕಷ್ಟಪಡುತ್ತಿರುವಂತಹ ಒಂದು ಬಿಂಬವನ್ನು ಸೃಷ್ಟಿಸಿದರು. ದೇವರೇ, ನನ್ನ ಮಾವನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಷ್ಟೇ ನೋವಾದರೂ ನನ್ನ ಬಾಯಲ್ಲಿ ಶರಣು ಘೋಷಣೆ ಬರುತ್ತದೆಯೇ ಹೊರತು ನನ್ನ ಕಣ್ಣಲ್ಲಿ ಕಣ್ಣೀರು ಬರಲ್ಲ ಎಂದು ಯಾಶಿಕಾ ಕೃತಕವಾಗಿ ಕಿರುಚಿದಳು.
ಮೋಹನ್ ಒಂದು ತಂತ್ರದ ನೋಟದೊಂದಿಗೆ ನಕ್ಷತ್ರಾಳ ವೇದನೆಯನ್ನು ಆನಂದಿಸುತ್ತಿದ್ದನು. ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಇವಳು ಅಪಮಾನಕ್ಕೀಡಾಗಿ ಈ ದೇವಸ್ಥಾನ ಬಿಟ್ಟು ಓಡಿ ಹೋಗ್ತಾಳೆ, ನನ್ನ ಮಗಳು ಅಥರ್ವನಿಗೆ ಹೆಂಡತಿ ಆಗ್ತಾಳೆ ಎಂದು ಮನಸ್ಸಿನಲ್ಲೇ ಕೋಟೆ ಕಟ್ಟಿಕೊಳ್ಳುತ್ತಾ ಮಗಳನ್ನು ನೋಡಿ ಮುಗುಳ್ನಗಲು ಅವಳು ಕಪಟತನದಿಂದ ನಕ್ಕಳು. ರಥದ ಹಗ್ಗವನ್ನು ನಕ್ಷತ್ರಾಳ ಬೆನ್ನಿಗೆ ಕಟ್ಟಲಾಯಿತು. 21 kg ತೂಕದ ಬೆಳ್ಳಿಯ ರಥ ಅವಳ ಬೆನ್ನಿನ ಚರ್ಮವನ್ನು ಹಿಂಡಿ ಹಿಪ್ಪೆ ಮಾಡಿತು. ನಕ್ಷತ್ರ ಉಚ್ಚ ಸ್ವರದಲ್ಲಿ ಕಿರುಚಿದಳು. ಅರೋಹರ ಎಂದು ಅವಳು ಮೊದಲ ಹೆಜ್ಜೆ ಇಟ್ಟಳು. ರಥದ ಒಳಗಿದ್ದ ಬಂಗಾರದ ದೇವರು ಅಲುಗಾಡುತ್ತಾ ಬರಲು ರಥ ಚಲಿಸಲು ಪ್ರಾರಂಭಿಸಿತು. ನೋವು ಅವಳ ಮೆದುಳನ್ನು ಹಿರಿಯಿತು. ಕಣ್ಣುಗಳು ಕತ್ತಲಾದವು. ಅಥರ್ವ ಆತಂಕದಿಂದ ಅವಳ ಹಿಂದೆಯೇ ಓಡಿ ಬಂದನು. ನಕ್ಷತ್ರ, ನಿಲ್ಲಿಸಿಬಿಡು, ಪ್ಲೀಸ್ ನಿಲ್ಲಿಸಿಬಿಡು ಎಂದು ಒಂದು ಮಗುವಿನಂತೆ ಕಣ್ಣೀರು ಹಾಕಿದನು. ಇಲ್ಲ ಸರ್, ನಿಮ್ಮ ಜೀವಕ್ಕೆ ಬಂದ ಗಂಡಾಂತರ ಈ ರಥದ ಚಕ್ರದ ಅಡಿಯಲ್ಲಿ ನುಜ್ಜುಗುಜ್ಜಾಗಿ ಹೋಗಬೇಕು. ನಾನು ಎಳೆಯುತ್ತೇನೆ ಎಂದು ಹಲ್ಲು ಕಡಿಯುತ್ತಾ ಮುನ್ನಡೆದಳು. ಅವಳು ತೂರಾಡಿ ಬೀಳುವಂತಾದಾಗ ವಿಕ್ರಮ್ ತನ್ನ ಕಾಲಿನಲ್ಲಿದ್ದ ಬ್ಯಾಂಡೇಜನ್ನು ಲೆಕ್ಕಿಸದೆ ಓಡಿ ಬಂದು ರಥದ ಹಗ್ಗವನ್ನು ಹಿಡಿದುಕೊಂಡನು. ಅತ್ತಿಗೆ, ನಾನಿದ್ದೀನಿ ಅತ್ತಿಗೆ, ನಿಮ್ಮ ಜೊತೆ ನಾನು ಬರ್ತೀನಿ ಎಂದು ತಮ್ಮನಾಗಿ ತಡಕಾಡಿದನು. ವಿಕ್ರಮ್ ಹಗ್ಗ ಹಿಡಿದು ಸಹಾಯ ಮಾಡಲು ನಕ್ಷತ್ರಾಳ ವೇಗ ಹೆಚ್ಚಾಯಿತು. ಹತ್ತಿರದಲ್ಲೇ ಅಥರ್ವನ ಮ್ಯಾನೇಜರ್ ಯುವರಾಜ್ ನಿಂತಿದ್ದನು. ಅವನ ಕಣ್ಣುಗಳು ಯಾಶಿಕಾ ಮತ್ತು ಅವಳ ತಂದೆ ಮೋಹನ್ನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವು. ಅವನ ನೋಟದಲ್ಲಿ ಒಂದು ಸಾಧಿಸಿದ ತೃಪ್ತಿ ಕಾಣಿಸುತ್ತಿತ್ತು. ಯಾಶಿಕಾ ಮಾಡಿದ ಒಂದು ದೊಡ್ಡ ರಹಸ್ಯವನ್ನು ಅವನು ಪತ್ತೆ ಹಚ್ಚಿದ್ದನು. ಅದಕ್ಕೆ ಬೇಕಾದ ಆಧಾರಗಳು ಅವನ ಕೈಯಲ್ಲಿದ್ದವು. ದೇವಸ್ಥಾನಕ್ಕೆ ಬಂದ ಭಕ್ತರೆಲ್ಲರೂ ಹರೋಹರ ಎಂದು ಘೋಷಣೆ ಕೂಗುತ್ತಾ ಅವರಿಗಾಗಿ ಪ್ರಾರ್ಥಿಸಿದರು. ದೇವಸ್ಥಾನವನ್ನು ಒಂದು ಸುತ್ತು ಪ್ರದಕ್ಷಿಣೆ ಬಂದ ನಕ್ಷತ್ರ ಇವಾಗ ಗರ್ಭಗುಡಿಯ ದೇವರ ಮುಂದೆ ಬಂದು ನಿಂತಳು. ಅವಳ ದೇಹವಿಡೀ ಬೆವರು ಮತ್ತು ರಕ್ತದ ಮಿಶ್ರಣದಿಂದ ನೆನೆದು ಹೋಗಿತ್ತು. ಕೊನೆಯ ಪ್ರಯತ್ನವಾಗಿ ತನ್ನ ಇಡೀ ಜೀವಶಕ್ತಿಯನ್ನು ಒಟ್ಟುಗೂಡಿಸಿ ರಥವನ್ನು ಎಳೆದು ಗರ್ಭಗುಡಿಯ ಬಾಗಿಲಿನಲ್ಲಿ ನಿಲ್ಲಿಸಿದಳು. ಪೂಜಾರಿಗಳು ಓಡಿ ಬಂದು ಆ ಬೆಳ್ಳಿಯ ರಥದೊಳಗಿದ್ದ ಬಂಗಾರದ ದೇವರನ್ನು ತೆಗೆದು ಮೂಲ ವಿರಾಟ ದೇವರ ಪಾದಗಳಲ್ಲಿ ಇಟ್ಟರು. ಆ ಕ್ಷಣ ದೇವಸ್ಥಾನದ ದೊಡ್ಡ ಗಂಟೆಯ ಧ್ವನಿ ಗಂಭೀರವಾಗಿ ಮೊಳಗಿತು. ಕರ್ಪೂರದ ಆರತಿ ಬೆಳಗಲಾಯಿತು. ದೇವರೇ, ನನ್ನ ಗಂಡನನ್ನು ಕಾಪಾಡಿದೆ ಎಂದು ಹೇಳುತ್ತಲೇ ನಕ್ಷತ್ರ ಹಾಗೆ ಕೈ ಮುಗಿದು ಪ್ರಾರ್ಥಿಸಿದಳು. ಗರ್ಭಗುಡಿಯ ಬಾಗಿಲಿನಲ್ಲಿ ಮಹಾಮಂಗಳಾರತಿ ಮುಗಿಯಿತು. ನಕ್ಷತ್ರಾಳ ಪ್ರಾರ್ಥನೆ ನೆರವೇರಿದ ಆ ಪವಿತ್ರವಾದ ಕ್ಷಣದಲ್ಲಿ ಪೂಜಾರಿಗಳು ಅವಳ ಬೆನ್ನಿನಲ್ಲಿದ್ದ ಕೊಕ್ಕೆಗಳನ್ನು ಒಂದೊಂದಾಗಿ ಕಳಚಲು ಪ್ರಾರಂಭಿಸಿದರು. ಪ್ರತಿಯೊಂದು ಕೊಕ್ಕೆ ಬಿಡುಗಡೆಯಾಗುವಾಗಲೂ ಆ ಲೋಹದ ಉಜ್ಜುವಿಕೆಗೆ ನಕ್ಷತ್ರಾಳ ದೇಹ ನಡುಗಿ ತಲ್ಲಣಿಸಿತು. ಪೂಜಾರಿ ವಿಭೂತಿಯನ್ನು ಮತ್ತು ಒಂದು ರೀತಿಯ ಮೂಲಿಕೆ ಪುಡಿಯನ್ನು ಅವಳ ಗಾಯಗಳ ಮೇಲೆ ಇಟ್ಟು ಒತ್ತಿದರು. ಆ ಉರಿಯ ಬೇಗೆಯಲ್ಲಿ ನಕ್ಷತ್ರ ಅಥರ್ವನ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡಳು. 21 kgಯ ಬೆಳ್ಳಿಯ ರಥ ಮತ್ತು ಅದರೊಳಗಿದ್ದ ಬಂಗಾರದ ದೇವರನ್ನು ದೇವಸ್ಥಾನದ ಕಾಣಿಕೆಯಾಗಿ ಸಾಂಪ್ರದಾಯಿಕವಾಗಿ ಹಸ್ತಾಂತರಿಸಲಾಯಿತು. ನಕ್ಷತ್ರ, ಸ್ವಲ್ಪ ತಡ್ಕೋ, ಹೀಗೋ ಮುಗಿಯಿತು ಎಂದು ಅಥರ್ವ ಅವಳ ಹಣೆ ಮೇಲಿದ್ದ ಬೆವರನ್ನು ಒರೆಸಿದನು. ವಿಕ್ರಮ್ ಹತ್ತಿರ ನಿಂತು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಸಿದ್ಧವಾಗಿ ಇಟ್ಟುಕೊಂಡಿದ್ದನು. ಕೊಕ್ಕೆಗಳನ್ನು ಕಳಚಿದ ಜಾಗದಲ್ಲಿ ಸ್ವಚ್ಛವಾಗಿ ಹತ್ತಿ ಬಟ್ಟೆಯಿಂದ ರಕ್ತವನ್ನು ಒರೆಸಿ ಆಂಟಿಸೆಪ್ಟಿಕ್ ಮದ್ದುಗಳನ್ನು ಹಚ್ಚಿದರು. ಗಾಯಗಳ ನೋವು ಒಂದು ಕಡೆ ಇದ್ದರೂ ತನ್ನ ಪ್ರಾರ್ಥನೆ ಫಲಿಸಿದ ತೃಪ್ತಿ ನಕ್ಷತ್ರಾಳ ಮುಖದಲ್ಲಿ ಒಂದು ದೈವಿಕ ಕಳೆಯನ್ನು ನೀಡಿತು. ಯಾಶಿಕಾಗೂ ಕೊಕ್ಕೆಗಳನ್ನು ಕಳಚಲಾಯಿತು. ಎಲ್ಲರೂ ಆವರಣದ ಒಂದು ಬದಿಯಲ್ಲಿ ನಕ್ಷತ್ರಾಳನ್ನು ಸಮಾಧಾನಪಡಿಸುತ್ತಿರುವಾಗ ಯುವರಾಜ್ ಮೆಲ್ಲಗೆ ಜಾರಿಕೊಂಡು ಯಾಶಿಕಾಳನ್ನು ಹುಡುಕುತ್ತಾ ಹೋದನು. ಯಾಶಿಕಾ ತನ್ನ ತಂದೆ ಮೋಹನ್ ಜೊತೆ ಮಾತನಾಡಿಬಿಟ್ಟು ಜನಸಂದಣಿಯಿಂದ ದೂರ ಒಂದು ಕಡೆ ನೀರು ಕುಡಿಯುತ್ತಿದ್ದಳು. ಯುವರಾಜ್ ಅವಳ ಬಳಿ ಹೋದನು. ಅವನನ್ನು ಕಂಡ ತಕ್ಷಣ ಯಾಶಿಕಾ ಅಸಡ್ಡೆಯಿಂದ, ಏನು ಯುವರಾಜ್, ನಿನ್ನ ಬಾಸ್ ಹೆಂಡತಿ ಮಾಡೋ ಸೀನ್ ನೋಡ್ಕೊಂಡು ಬರ್ತಿದ್ದೀಯಾ ಎಂದು ತಿರಸ್ಕಾರದಿಂದ ಕೇಳಿದಳು. ಯುವರಾಜ್ ಮರು ಮಾತನಾಡದೆ ತನ್ನ ಫೋನ್ನಲ್ಲಿದ್ದ ಒಂದು ಫೈಲನ್ನು ತೆರೆದು ಅವಳಿಗೆ ತೋರಿಸಿದನು. ಅದರಲ್ಲಿ ಉಲ್ಲೇಖಿಸಲಾಗಿದ್ದ ಮಾಹಿತಿಯನ್ನು ನೋಡಿದ ಮರುಕ್ಷಣವೇ ಯಾಶಿಕಾಳ ಮುಖ ದೆವ್ವ ಬಡಿದಂತೆ ಕಳಚಿ ಬಿದ್ದಿತು. ಅವಳ ಕಣ್ಣುಗಳು ಭಯದಿಂದ ಅರಳಿದವು. ನೀನು
ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡ್ತಾ ಇದೀಯಾ? ಇದೆಲ್ಲ ಸುಳ್ಳು ಎಂದು ಅವಳು ಕೋಪದಿಂದ ಕಿರುಚಲು ಯತ್ನಿಸಿದಳು. ಆದರೆ ಅವಳ ಧ್ವನಿ ನಡುಗಿತು. ಯುವರಾಜ್ ಅವಳ ಕಿವಿಯ ಹತ್ತಿರವೇ ಬಾಗಿ ಯಾವುದೋ ಒಂದು ರಹಸ್ಯವನ್ನು ಹೇಳಿದನು. ಅವನು ಹೇಳುತ್ತಾ ಹೇಳುತ್ತಾ ಅಲ್ಲಿಯವರೆಗೂ ಆಕ್ರೋಶದಿಂದಿದ್ದ ಯಾಶಿಕಾಳ ದೇಹ ಭಾಷೆ ಸಂಪೂರ್ಣವಾಗಿ ಅಡಗಿ ಹೋಯಿತು. ಸಿಂಹದಂತೆ ಗರ್ಜಿಸುತ್ತಿದ್ದವಳು ಇವಾಗ ಹುಲಿಯನ್ನು ಕಂಡ ಬೆಕ್ಕಿನಂತೆ ತಲೆ ತಗ್ಗಿಸಿ ನಿಂತಳು. ಅವಳ ಮುಖ ಬೆಳ್ಳಗಾಗಿ ಹೋಗಿ ಕಣ್ಣುಗಳು ತುಂಬಿ ಬರಲು ಪ್ರಾರಂಭಿಸಿದವು. ಯುವರಾಜ್ ಅವಳನ್ನು ಒಂದು ತೀಕ್ಷ್ಣವಾದ ನೋಟದಿಂದ ಎಚ್ಚರಿಸಿ, ಇನ್ಮೇಲೆ ಆಟ ನಿನ್ನದಲ್ಲ ನನ್ನದು ಎಂಬಂತೆ ಒಂದು ನಗು ಬೀರಿ ಮತ್ತೆ ಅಥರ್ವ ಇರುವ ಜಾಗಕ್ಕೆ ಬಂದು ಸೇರಿದನು. ಯಾಶಿಕಾ ಅಲ್ಲೇ ಶಿಲೆಯಂತೆ ಸ್ತಬ್ಧಳಾಗಿ ನಿಂತಳು. ಈ ಕತೆ ಇನ್ನು ಮುಂದುವರೆಯುವುದು.